ಸಿಎಂ ಕುರ್ಚಿ ಗುದ್ದಾಟಕ್ಕೆ ಬ್ರೇಕ್ ಬಿತ್ತ ಕಾದ್ ನೋಡ್ತಕ್ಕಂತ ತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಇದೀಗ ಡಿಕೆ ಶಿವಕುಮಾರ್ ಗಪ್ಚುಪ್ಪಾಗಿದ್ದಾರೆ. ಬಜೆಟ್ ಮುಗಿಯುವ ತನಕ ತಟಸ್ಥವಾಗಿರೋದಕ್ಕೆ ಡಿಕೆಶಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅಧಿಕಾರ ಹಂಚಿಕೆ ಮಾಡೋದಕ್ಕೆ ಹೈಕಮಾಂಡ್ ಹಿಂಜರಿತಾ ಇದೆ. ಇನ್ನು ಅಧಿಕಾರ ಹಂಚಿಕೆ ಆದ್ರೆ ನೆಗೆಟಿವ್ ಮೆಸೇಜ್ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏಪ್ರಿಲ್ ಅಲ್ಲಿ 4 ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ 4 ರಾಜ್ಯದ ಚುನಾವಣೆಯ ತನಕ ಹೈಕಮಾಂಡ್ ಫ್ರೀ ಇಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿದೆ. ಚುನಾವಣೆ ಮುಗಿಯುವ ತನಕ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ ಕೆಸಿವಿ ಹೇಳಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಜೋರಾಗಿತ್ತು. ಎಲ್ಲ ಕಡೆ ಇದೇ ಚರ್ಚೆ ನಡೀತಾ ಇತ್ತು. ಡಿಸಿಎಂ ಸಿಎಂ ಆಗ್ತಾರಾ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇತ್ತು. ಆ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೈಲೆಂಟ್ ಆಗಿದ್ದಾರೆ. ಈಗ 4 ರಾಜ್ಯಗಳ ಒಂದು ಚುನಾವಣೆ ಏನು ನಡೀತಾ ಇದೆ, ಹತ್ರದಲ್ಲೇ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೂಡ ಆ ಒಂದು ವಿಚಾರದಲ್ಲಿ ಬ್ಯುಸಿಯಾಗಿರೋದ್ರಿಂದ ಈ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸ್ವಲ್ಪ ಮಟ್ಟಕ್ಕೆ ಹೋಲ್ಡ್ ಮಾಡಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಪ್ಚುಪ್ ಆಗಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ.